ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಮತ್ತೆ ಚೇತನ್ಗೆ ಜಗಳ ಆಗಿ ಕೋಪ ಮಾಡಿಕೊಂಡು ಚೇತನ್ ಕಾರ್ ಓಡಿಸ್ಕೊಂಡು ಹೋಗ್ತಿರುವಾಗ ಅರುಣ್ ಅವ್ರ ಅಮ್ಮನಿಗೆ ಚೇತನ್ ಕಾರ್ ಗುದ್ದಿ ರಾಜೇಶ್ವರಿ ಅವರು ಸ್ಪಾಟಲ್ಲೇ ಪ್ರಾಣ ಬಿಡ್ತಾರೆ. ನಂತರ ಈ ವಿಷಯ ಸೂರ್ಯನಿಗೆ ಗೊತ್ತಾಗಿ ಅರುಣ್ ಮನೆ ಹತ್ರ ಹೋದಾಗ ನೀನೇ ನಮ್ಮ ಅಮ್ಮನ್ನ ನಿನ್ ಫ್ರೆಂಡ್ಗೆ ಹೇಳಿ ಸಾಯಿಸಿದ್ದು ಕಣೋ ಅಂತ ಹೇಳಿ ಅರುಣ್ ಸೂರ್ಯನ ಮೇಲೆ ಗಲಾಟೆ ಮಾಡಿ ಸತ್ತಿರೋರ್ ಮುಖ ನೋಡೋದಕ್ಕೂ ಬಿಡದೆ ಓಡಿಸಿರ್ತಾನೆ. ಆಗ ಸೂರ್ಯ ಮೀನಾ ಬೇಜಾರು ಮಾಡ್ಕೊಂಡು ಮನೆಗೆ ಬಂದು ಮಾತಾಡ್ತಿರೋವಾಗ ಅಷ್ಟರಲ್ಲಿ ಚೇತನ್ ಅವ್ರ ಅಕ್ಕ ಮತ್ತೆ ಅವ್ರ ಮನೆಯವರೆಲ್ಲರೂ ಸೂರ್ಯನ ಮನೆಗೆ ಬಂದು ಚೇತನ್ನ 15 ದಿವಸ ಜೈಲಲ್ಲಿ ಹಾಕಿದಾರಪ್ಪ ಅಂತ ಹೇಳಿ ಅವ್ರ ಅಕ್ಕ ಹೇಳ್ಕೊಂಡು ಅಳ್ತಿರೋವಾಗ ಮತ್ತೆ ಸಾಯಿಸಿದ ಮೇಲೆ ಜೈಲ್ಗೆ ಹಾಕ್ಲೇಬೇಕಲ್ವಾ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸೂರ್ಯ. ಅವನು ಬ್ರೇಕ್ ಹಾಕೋದಕ್ಕೆ ಟ್ರೈ ಮಾಡಿದಂತೆ, ಆದ್ರೂ ಬ್ರೇಕು ಸರಿಯಾಗಿ ಹಿಡಿಲಿಲ್ಲ ಅಂತ ಚೇತನ್ ಹೇಳ್ದ ಅಂತ ಹೇಳ್ಕೊಂಡು ಅವ್ರ ಅಕ್ಕ ಅಳ್ತಿರ್ತಾರೆ. ಆಗ ಅಕ್ಕ ನೀವೇನು ಯೋಚನೆ ಮಾಡಬೇಡಿ, ಅವನು ನನ್ನ ಫ್ರೆಂಡು, ಅವನಿಗೋಸ್ಕರ ನಾನಿದ್ದೀನಿ, ಅವನ್ನ ಹೇಗಾದ್ರೂ ಮಾಡಿ ಆಚೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಸೂರ್ಯ ಮಾತು ಕೊಟ್ಟು ಅವ್ರನ್ನ ಅಲ್ಲಿಂದ ಕಳಿಸ್ತಾನೆ. ಆಗ ಅಲ್ಲೋ ಸೂರ್ಯ ಚೇತನ್ ಅವ್ರ ಫ್ಯಾಮಿಲಿ ನೋಡ್ತಿದ್ರೆ ಅಯ್ಯೋ ಅಂತ ಅನ್ಸುತ್ತೆ ಕಾಣೋ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರೋವಾಗ ಹೌದು ಅಪ್ಪಯ್ಯ, ಒಂದ್ ಕಡೆ ಅರುಣ್ ಅವರಮ್ಮ, ಇನ್ನೊಂದ್ ಕಡೆ ಚೇತನ, ನನ್ಗೆ ಯಾರ ಕಡೆ ನಿಲ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಇಬ್ಬರದು ಯಾವ ತಪ್ಪು ಇಲ್ಲ ಅಪ್ಪಯ್ಯ ಇದ್ರಲ್ಲಿ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ ರೀ ನಿಮ್ಗೆ ಯಾರ ಕಡೆ ನ್ಯಾಯ ಅಂತ ಅನ್ಸುತ್ತೋ ಅವ್ರ ಕಡೆ ನಿಂತು ಅವ್ರಿಗೆ ನಿಮ್ ನ್ಯಾಯ ಕೊಡಿಸ್ರಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅದಕ್ಕೆ ಸರಿ ಅಂತ ಸೂರ್ಯ ತಲೆ ಅಲ್ಲಾಡಿಸ್ತಿರುವಾಗ ಅಷ್ಟೊತ್ತಿಗೆ ಶ್ರುತಿ ಮೀನಾಗೆ ಫೋನ್ ಮಾಡಿ ನೀತು ರೆಸ್ಟೋರೆಂಟ್ ಅಲ್ಲಿ ಬೆಂಕಿ ಹಾಕಿದ್ದು ಮತ್ತೆ ನೀತು ಕಾಲ್ ಮುರಿದಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ಅಪ್ಪನೇ ಅಂತ ಹೇಳ್ಬಿಡ್ತಾಳೆ. ಅದನ್ನ ಕೇಳಿ ಮೀನಾಗೆ ಶಾಕ್ ಆಗುತ್ತೆ. ಈ ವಿಷಯನ ಮೀನಾ ಮನೆಯವ್ರ ಹತ್ರ ಹೇಳಿದಾಗ ಇದನ್ನ ಕೇಳಿ ಸೂರ್ಯನ್ ಕೂಡ ಕೋಪ ಬರ್ತಿರುತ್ತೆ. ಇನ್ನೂ ಆ ಮನುಷ್ಯ ಬದಲಾಗೇ ಇಲ್ವಲ್ಲ, ಹಾಗೆ ಇದಾನೆ ಅಂತ ಹೇಳ್ಕೊಂಡು ರಂಗನಾಥ್ ಅವರು ವಾಸುದೇವಿಗೆ ಬೈತಿರ್ತಾರೆ. ಆಗ ಸದ್ಯ ಇವಾಗ್ಲಾದ್ರೂ ರವಿಗೆ ನನ್ನ ಮೇಲೆ ಕೋಪ ಹೋಗುತ್ತಲ್ಲ, ಯಾಕಂದ್ರೆ ಅವನು ನಾನೇ ಮಾಡಿದ್ದು ಅನ್ನೋ ಕೋಪದಲ್ಲಿದ್ದ, ಈಗೆಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಸೂರ್ಯ ಸಮಾಧಾನ ಮಾಡ್ಕೋತಿರ್ತಾನೆ. ಈ ಕಡೆ ರವಿಗೆ ವಿಷಯ ಗೊತ್ತಾದ್ಮೇಲೆ ರವಿ ಕೋಪ ಮಾಡ್ಕೊಂಡು ವಾಸುದೇವ್ ಅವ್ರ ಮನೆಗೆ ಬಂದು ಅವ್ರಿಗೆ ಚೆನ್ನಾಗಿ ಬೈತಾನೆ. ಹಾಗೆ ನೀವು ಇಷ್ಟೆಲ್ಲ ಮಾಡಿರೋದಕ್ಕೆ ಮತ್ತೆ ನೀತು ಕಾಲ್ಗೆ ಫ್ರಾಕ್ಚರ್ ಆಗಿರೋದಕ್ಕೆ ಟೋಟಲ್ ಆಗಿ 9 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಆಗಿ ಕೊಡ್ಲೇಬೇಕು ಅಂತ ರವಿ ವಾಸುದೇವ್ ಅವ್ರ ಹತ್ರ ಡಿಮ್ಯಾಂಡ್ ಮಾಡ್ತಿರ್ತಾನೆ. ಆಗ ವಾಸುದೇವ್ ನಿಮಗ್ ಬೇಕಾದ್ರೆ ಕೊಡ್ತೀನಿ, ಆದ್ರೆ ಅವಳಿಗೆಲ್ಲ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತಿರೋವಾಗ ನೋಡಿ ನೀವು ಶ್ರುತಿ ಅಪ್ಪ ಆಗಿರೋದಕ್ಕೆ ನಾನು ಇಷ್ಟೊಂದು ಸಮಾಧಾನವಾಗಿ ಮಾತಾಡ್ತಾ ಇದ್ದೀನಿ, ಇಲ್ಲ ಅಂದಿದ್ರೆ ಇದ್ರ ಕಥೆನೇ ಬೇರೆ ಆಗ್ತಿತ್ತು ಅಂತ ರವಿ ಹೇಳಿ ಹಾಗೆ ಕೋಪ ಮಾಡ್ಕೊಂಡು ಶ್ರುತಿ ಹತ್ರ ಕೂಡ ಮಾತಾಡದೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಗ ನನ್ನ ಜೀವನನ್ನ ಕಾಪಾಡ್ತೀನಿ ಅಂತ ಹೇಳಿ ನನ್ನ ಜೀವನನ್ನ ಹಾಳು ಮಾಡ್ಬಿಟ್ರಲ್ಲಪ್ಪ ಅಂತ ಹೇಳಿ ಶ್ರುತಿ ವಾಸುದೇವ್ಗೆ ಬೈದು ರವಿನ ನೆನೆಸ್ಕೊಂಡು ಶ್ರುತಿ ಕಣ್ಣೀರಾಗ್ತಿರ್ತಾಳೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಲಾಯರ್ ನೋಡೋದಕ್ಕೆ ಅಂತ ಹೋಗ್ತಾರೆ. ನಂತರ ಅಲ್ಲಿ ಲಾಯರ್ನ ಮೀಟ್ ಮಾಡಿ ಅರುಣ್ ಅವ್ರ ತಾಯಿಗೆ ಚೇತನ್ ಆಕ್ಸಿಡೆಂಟ್ ಮಾಡಿದ ವಿಷಯದ ಬಗ್ಗೆ ಸೂರ್ಯ ವಿವರಿಸಿ ಹೇಳ್ತಾ ಇರ್ತಾನೆ. ನಂತರ ನನಗೂ ಅರುಣ್ಗೂ ಮೊದಲಿಂದನೂ ಆಗೋದಿಲ್ಲ, ಯಾಕಂದ್ರೆ ಅವನು ಟ್ರಾಫಿಕ್ ಪೊಲೀಸು, ನಾನು ಡ್ರೈವರು ಮೇಡಮ್, ತುಂಬಾ ಸಲ ಇಬ್ಬರಿಗೂ ಜಗಳ ಆಗಿದೆ, ನನ್ನ ಫ್ರೆಂಡ್ ಇಂದ ಅವ್ರ ಅಮ್ಮನ್ಗೆ ಹೀಗಾಗಿದ್ದಕ್ಕೆ ಅದೆಲ್ಲದಕ್ಕೂ ಕಾರಣ ನಾನೇ ಅಂತ ಹೇಳ್ತಿದ್ದಾನೆ. ಈಗ ನನ್ನ ಫ್ರೆಂಡ್ನ ಅರೆಸ್ಟ್ ಮಾಡಿದ್ದಾರೆ, ಜಾಮೀನ್ ಕೂಡ ಕೊಡ್ತಾ ಇಲ್ಲ ಮೇಡಮ್, ಅದಕ್ಕೆ ಏನ್ ಮಾಡೋದು ಅಂತ ಸೂರ್ಯ ಹೇಳ್ತಿರೋವಾಗ ಅಯ್ಯೋ ಇದೇನು ದೊಡ್ಡ ವಿಷಯನೇ ಅಲ್ಲ, ನಿಮ್ ಫ್ರೆಂಡ್ಗೆ ಸ್ಟೇಷನ್ ಇಂದಾನೆ ಜಾಮೀನ್ ಕೊಟ್ಟು ಬಿಡಿಸ್ಕೊಳ್ಳೋಣ, ಹಿಟ್ ಅಂಡ್ ರನ್ ಆಗಿದ್ರೆ ಕಷ್ಟ ಆಗ್ತಿತ್ತು, ಆದ್ರೆ ಅವರು ಆಕ್ಸಿಡೆಂಟ್ ಮಾಡಿ ಓಡೋಗಿಲ್ವಲ್ಲ ಅಂತ ಹೇಳಿ ಲಾಯರ್ ಕೇಳ್ತಿರೋವಾಗ ಇಲ್ಲ ಮೇಡಮ್ ಅವ್ರು ಅಲ್ಲೇ ಇದ್ರು, ಪೊಲೀಸ್ ಅವ್ರು ಬಂದು ಅಲ್ಲೇ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದು ಅಂತ ಹೇಳಿ ಮೀನಾ ಹೇಳ್ತಾಳೆ. ಹಾಗಿದ್ಮೇಲೆ ಬೇಲ್ ಖಂಡಿತ ಸಿಗುತ್ತೆ, ಕೋರ್ಟ್ವರೆಗೂ ಹೋಗುವಂತ ಅವಶ್ಯಕತೆನೇ ಇಲ್ಲ, ನಾನಿವತ್ತು ನನ್ನ ಜೂನಿಯರ್ನ ಕಳಿಸಿ ಅಲ್ಲಿ ಏನಾಗಿದೆ ಅಂತ ವಿಚಾರಿಸ್ತೀನಿ, ಹಾಗೆ ಸ್ಟೇಷನ್ ಇನ್ಸ್ಪೆಕ್ಟರ್ ಹತ್ರನೂ ಮಾತಾಡಿಸ್ತೀನಿ, ನಿಮ್ ಫ್ರೆಂಡ್ನ ಜಾಮೀನ್ ಮೇಲೆ ಕರ್ಕೊಂಡು ಬರ್ತೀನಿ, ನೀವೇನು ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿ ಲಾಯರ್ ಸೂರ್ಯನ್ ಹೇಳ್ತಾರೆ. ಆಗ ತುಂಬಾ ಥ್ಯಾಂಕ್ಸ್ ಮೇಡಮ್ ಅಂತ ಸೂರ್ಯ ಮೀನಾ ಹೇಳ್ತಿರೋವಾಗ ಹಾಗೆ ನೆಕ್ಸ್ಟ್ ವಾರ ನಿಮ್ಮ ಅಣ್ಣಂದು ಡೈವರ್ಸ್ ಕೇಸ್ ಇದೆ, ಅದಕ್ಕೆ ರೋಹಿಣಿ ಬಗ್ಗೆ ಯಾರಾದ್ರೂ ಸತ್ಯ ಗೊತ್ತಿರೋರು, ಅವ್ರ ಸ್ವಂತದವರು ಅಥವಾ ಕ್ಲೋಸ್ ಫ್ರೆಂಡು ಆ ರೀತಿ ಏನಾದ್ರೂ ಸಂಬಂಧಪಟ್ಟಿರೋರು ಇದ್ರೆ ಅವ್ರನ್ನ ಕೋರ್ಟ್ ಕರ್ಕೊಂಡು ಬನ್ನಿ ಅಂತ ಹೇಳಿ ಲಾಯರ್ ಹೇಳ್ತಾರೆ. ನಂತರ ಯಾರನ್ನ ಕರ್ಕೊಂಡು ಬರ್ತೀರಾ ಅಂತ ಅವ್ರ ಡೀಟೇಲ್ಸ್ ಎಲ್ಲ ನನ್ನ ಜೂನಿಯರ್ ಹತ್ರ ಕೊಟ್ಟೋಗಿ ಅಂತ ಹೇಳಿ ಲಾಯರ್ ಹೇಳ್ತಾರೆ. ಸರಿ ಮೇಡಮ್ ನಾವು ಬರ್ತೀವಿ ಅಂತ ಹೇಳಿ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಆಚೆಗೆ ಬಂದು ಜೂನಿಯರ್ ಲಾಯರ್ ಹತ್ರ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಚೇತನ್ ಅವ್ರ ಅಕ್ಕ ಮತ್ತೆ ಅವ್ರ ಮನೆಯವರು ಕಾರ್ತಿಕ್ನ ಜೊತೆಗೆ ಕರ್ಕೊಂಡು ಅರುಣ್ ಮನೆ ಹತ್ರ ಬರ್ತಾರೆ. ಆಗ ಅರುಣ್ಗೆ ಇವ್ರು ಚೇತನ್ ಮನೆಯವರು ಅಂತ ಗೊತ್ತಾಗ್ತಿದ್ದಂಗೆನೆ ತುಂಬಾನೇ ಕೋಪ ಮಾಡ್ಕೋತಾನೆ. ನಂತರ ನೀವ್ ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಹೇಳಿ ಅರುಣ್ ರೆಕ್ತಿರುವಾಗ ಸರ್ ಇದ್ರಲ್ಲಿ ನಮ್ಮ ಹುಡುಗಂದು ಯಾವುದೇ ರೀತಿ ತಪ್ಪಿಲ್ಲ ಸರ್ ಅಂತ ಚೇತನ್ ಮನೆಯವರು ಕೇಳ್ಕೊತಿರುವಾಗ ಒಬ್ಬರನ್ನ ಸಾಯಿಸಿದ್ದು ತಪ್ಪಲ್ವಾ, ಅವನು ಬೇಕು ಅಂತಾನೆ ಹೀಗೆ ಮಾಡಿದಾನೆ, ಅವನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಅರುಣ್ ರೇಗ್ತಿರ್ತಾನೆ. ಸರ್ ಅವ್ನು ಬೇಕು ಅಂತ ನಿಮ್ಮ ಅಮ್ಮನಿಗೆ ಗೊತ್ತಿಲ್ಲ ಸರ್, 15 ವರ್ಷದಿಂದ ಅವ್ನು ಗಾಡಿ ಓಡಿಸ್ತಾ ಇದ್ದಾನೆ, ಇದುವರೆಗೂ ನನ್ನ ತಮ್ಮ ಒಂದು ಚಿಕ್ಕ ಆಕ್ಸಿಡೆಂಟ್ ಕೂಡ ಮಾಡಿಲ್ಲ ಸರ್, ಅದ್ ಹೇಗೆ ಸರ್ ಅವ್ನು ಬೇಕು ಅಂತ ನಿಮ್ಮ ಅಮ್ಮನ ಮೇಲೆ ಗಾಡಿ ಹತ್ತಿಸ್ತಾನೆ ಅಂತ ಹೇಳ್ಕೊಂಡು ಚೇತನ್ ಅವ್ರ ಅಕ್ಕ ಅಳ್ತಿರ್ತಾರೆ. ಆಗ ಅರುಣ್ ಕೋಪದಲ್ಲಿ ಅವ್ರ ಹತ್ರ ಮಾತಾಡ್ತಿರೋವಾಗ ಸರ್ ಸ್ವಲ್ಪ ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ ಸರ್, ಚೇತನ್ದು ಯಾವುದೇ ರೀತಿ ತಪ್ಪಿಲ್ಲ ಸರ್, ನಿಮ್ ತಾಯಿ ಫೋನಲ್ಲಿ ಮಾತಾಡ್ಕೊಂಡು ಸರಿಯಾಗಿ ನೋಡದೆ ರೋಡ್ ಕ್ರಾಸ್ ಮಾಡ್ತಿದ್ರು, ಅದಕ್ಕೆ ಹೀಗಾಗೋಯ್ತು ಅಂತ ಹೇಳಿ ಕಾರ್ತಿಕ್ ಹೇಳ್ತಿರ್ತಾನೆ. ಆಗ ಯಾರೋ ನೀನು ಮೊದಲು ಆಚೆಗೆ ಹೋಗೋ, ಕೊಲೆಗಾರನ್ಗೆ ಹಿಂಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಬರ್ತೀರಾ, ಈ ರೀತಿ ಎಲ್ಲ ಮಾತಾಡೋ ಅಂತ ಸೂರ್ಯ ಹೇಳಿ ಕಳ್ಸಿದ್ನೇನು ಅಂತ ಹೇಳಿ ಅರುಣ್ ಕೋಪದಲ್ಲಿ ಕೇಳ್ತಿರೋವಾಗ ರೀ ಸಮಾಧಾನ ಮಾಡ್ಕೊಳ್ಳಿ, ಕೋಪ ಮಾಡ್ಕೋಬೇಡಿ ಅಂತ ಹೇಳಿ ಕನಕ ಹೇಳ್ತಿರ್ತಾಳೆ. ಆಗ ನೋಡಿದ್ಯಾ ಆ ಸೂರ್ಯ ಹಿಂಗೆಲ್ಲ ಮಾತಾಡೋ ಅಂತ ಹೇಳಿ ಕಳ್ಸಿದ್ದಾನೆ ಅಂತ ಹೇಳಿ ಅರುಣ್ ಹೇಳ್ತಿರೋವಾಗ ಇಲ್ಲ ಸರ್ ನಾವೇ ಬಂದಿದ್ದು, ಸೂರ್ಯ ಅಣ್ಣ ಏನು ಹೇಳಿ ಕಳ್ಸಿಲ್ಲ ಅಂತ ಹೇಳಿ ಚೇತನ್ ಅವ್ರ ಅಕ್ಕ ಹೇಳ್ತಿರ್ತಾರೆ. ನಂತರ ನನ್ನ ತಮ್ಮನಿಂದಾನೆ ನಮ್ಮ ಮನೆ ನಡೀತಾ ಇದೆ ಸರ್, ದಯವಿಟ್ಟು ನಿಮ್ ಕೈ ಮುಗ್ದು ಕೇಳ್ಕೊತೀನಿ, ಹೇಗಾದ್ರೂ ಮಾಡಿ ಅವ್ನಿಗೆ ಬೇಲ್ ಕೊಡಿಸಿ ಅಂತ ಹೇಳಿ ಚೇತನ್ ಅಕ್ಕ ಕೇಳ್ಕೊತಿರ್ತಾರೆ. ಏನು ನಾನ್ ಬೇಲ್ ಕೊಡಿಸ್ಬೇಕಾ,
ನಮ್ಮಮ್ಮನ ಸಾಯಿಸಿದನವನು, ಅವನ ಕುಟುಂಬ ಏನಾದ್ರೂ ನನಗೇನು, ಅವ್ನು ಸಾಯೋವರೆಗೂ ಜೈಲಲ್ಲೇ ಕೊಳಿಬೇಕು, ಹಂಗೆ ಮಾಡ್ತೀನಿ ನೋಡ್ತೀರಿ ಅಂತ ಹೇಳಿ ಅರುಣ್ ರೇಗಾಡ್ತಿರ್ತಾನೆ. ಆಗ ಚೇತನ್ ಅಕ್ಕ ಅರುಣ್ ಕಾಲಿಗೆ ಬೀಳ್ತಾ ಹಂಗೆಲ್ಲ ಮಾಡಬೇಡಿ ಸರ್ ಅಂತ ಹೇಳಿ ಕೇಳ್ಕೊತಿರ್ತಾರೆ. ಆಗ ಸರ್ ಸೂರ್ಯನ ಮೇಲೆ ಇರೋ ಕೋಪನ ಇವ್ರ ಮನೆಯವ್ರ ಮೇಲೆ ತೋರಿಸ್ಬೇಡಿ ಸರ್ ನೀವು ಅಂತ ಹೇಳಿ ಕಾರ್ತಿಕ್ ಕೇಳ್ಕೊತಿರೋವಾಗ, ಏನೋ ಆ ಸೂರ್ಯ ಏನು ದೊಡ್ಡ ಡಾನೇನೋ, ಅವನ ಮೇಲೆ ನಾನು ಕೋಪ ತೋರಿಸ್ತಿದ್ದೀನ, ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗ್ಬಿಡಿ, ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ಕೊಂಡು ಅರುಣ್ ಬೈತಿರ್ತಾನೆ. ಹಾಗೆ ಇದ್ರ ಬಗ್ಗೆನೆ ಮತ್ತೆ ಮತ್ತೆ ಅವ್ರು ಕೇಳ್ತಾ ಇರೋದ್ರಿಂದ ಅರುಣ್ಗೆ ತುಂಬಾನೇ ಕೋಪ ಬಂದು ಅವ್ರ ಮೇಲೆ ಕೈ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆಗ ಕನಕ ತಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಕಾರ್ತಿಕ್ ಮತ್ತೆ ಅವ್ನ ಫ್ರೆಂಡ್ಸ್ಗಳನ್ನೆಲ್ಲ ಅರುಣ್ ತುಂಬಾನೇ ಹೊಡಿತಿರ್ತಾನೆ. ಅಷ್ಟರಲ್ಲಿ ಸೂರ್ಯ ಮೀನಾ ಅಲ್ಲಿಗೆ ಬಂದು ಜಗಳ ಬಿಡಿಸಿ, ಹೇ ಕಾರ್ತಿ ಏನೋ ಆಯ್ತು ನಿನ್ಗೆ, ಯಾಕೋ ಇಲ್ಲಿಗೆ ಬಂದೆ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ, ಓ ಇದೆಲ್ಲ ನಿನ್ ಕೆಲಸ ತಾನೇ, ಹೊಡೆಯೋದಕ್ಕೆ ಜನನ್ ಕಳಿಸಿ ಈಗ ಹಿಂದೆನೇ ಏನಾಯ್ತು ಅಂತ ನೋಡೋದಕ್ಕೆ ಬಂದಿದ್ಯಾ ಅಂತ ಹೇಳಿ ಅರುಣ್ ಕೋಪ ಮಾಡ್ಕೊಂಡು ಸೂರ್ಯನ್ ಕೇಳ್ತಿರ್ತಾನೆ. ನಂತರ ಅಕ್ಕ ನೀವ್ಯಾಕೆ ಇಲ್ಲಿಗೆ ಬರಕೋದ್ರಿ ಅಂತ ಹೇಳಿ ಸೂರ್ಯ ಚೇತನ್ ಅವ್ರ ಅಕ್ಕನ್ ಕೇಳ್ತಿರೋವಾಗ, ಏನ್ ಮಾಡೋದಪ್ಪ ಸೂರ್ಯ, ಈಗಿರೋ ಪರಿಸ್ಥಿತಿಲಿ ಅವ್ನಿಗೆ ಬೇಲ್ ಸಿಗೋದಿಲ್ವಂತೆ, ತುಂಬಾನೇ ಭಯ ಆಯ್ತು, ಅದಕ್ಕೆ ಸರ್ ನೋಡಿ ಮಾತಾಡಿ ಸಮಾಧಾನ ಮಾಡೋದಕ್ಕೆ ಅಂತ ಬಂದೆ ಅಂತ ಹೇಳಿ ಚೇತನ್ ಅವ್ರ ಅಕ್ಕ ಹೇಳ್ತಾರೆ. ನಂತರ ನೋಡೋ ಸೂರ್ಯ ಮಾತಾಡೋದಕ್ಕೆ ಅಂತ ಬಂದ್ರೆ ನಮ್ಗೆ ಹೊಡಿತಾ ನೀವು ಅಂತ ಹೇಳಿ ಕಾರ್ತಿಕ್ ಹೇಳ್ತಿರೋವಾಗ, ಅರುಣ್ ಅವರೇ ಅವ್ರು ಮಾತಾಡೋದಕ್ಕೆ ಅಂತ ಬಂದ್ಮೇಲೆ ನೀವ್ಯಾಕೆ ಅವ್ರು ಹೊಡಿತಾ ಇದ್ದೀರಾ ಅಂತ ಹೇಳಿ ಮೀನಾ ಕೇಳ್ತಿರ್ತಾಳೆ. ಆಗ ಸೂರ್ಯ ನೋಡಿ ನೀವ್ ಯಾರು ಇಲ್ಲಿ ಇರಬೇಡಿ, ನೀವ್ ಇಲ್ಲಿಂದ ಹೊರಡಿ, ನಾನು ಚೇತನ್ನ ಹೇಗಾದ್ರೂ ಮಾಡಿ ಆಚೆ ಕರ್ಕೊಂಡು ಬಂದೇ ಬರ್ತೀನಿ, ಯಾರು ಅಡ್ಡ ಬಂದ್ರು ಅಷ್ಟೇ, ನೀವು ಬೇರೆಯವ್ರ ಮಾತುಗೆಲ್ಲ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿ ಸೂರ್ಯ ಅವ್ರ ಹತ್ರ ಹೇಳಿ ಅಲ್ಲಿಂದ ಕಳ್ಸ್ಕೊಡ್ತಾನೆ. ಆಗ ಅರುಣ್ ಕೋಪ ಮಾಡ್ಕೊಂಡು ಮನೆಯೊಳಗಡೆ ಹೋದಾಗ, ಏ ಕನಕ ಯಾಕೆ ಇವ್ರು ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಮೀನಾ ಕೇಳ್ತಿರ್ತಾಳೆ. ಅದು ಹಾಗಲ್ಲಕ್ಕ, ಅದೇನಂದ್ರೆ ಅಂತ ಹೇಳಿ ಕನಕ ಹೇಳೋದಕ್ಕೆ ಹೋದಾಗ, ಏ ಕನಕ ಮನೆ ಒಳಗಡೆ ಬಾ, ಬೀದಿಲಿ ಹೋಗೋರ ಹತ್ರ ಮಾತಾಡ್ಬೇಡ ಅಂತ ಹೇಳಿ ಅರುಣ್ ರೇಗಾಡ್ತಾನೆ. ಆಗ ಕನಕ ಅರುಣ್ ಹತ್ರ ಹೋದಾಗ, ಬರ್ತಾ ಹಂಗೆ ಗೇಟ್ನ ಲಾಕ್ ಮಾಡ್ಕೊಂಡ್ ಬಾ, ಕಣ್ ನಾಯಿಗಳೆಲ್ಲ ಮನೆ ಒಳಗಡೆ ನುಗ್ತವೆ ಅಂತ ಹೇಳಿ ಅರುಣ್ ಹೋಗ್ತಿರ್ತಾನೆ. ಆಗ ಏನ್ರಿ ನೀವು ಹಿಂಗೆಲ್ಲ ಮಾತಾಡ್ತೀರಾ ಅಂತ ಹೇಳಿ ಮೀನಾ ಕೇಳ್ತಿರುವಾಗ ಸೂರ್ಯ ಮೀನನ್ ತಡೆದು, ಬಿಡು ಮೀನಾ, ಮನೆ ನಾಯಿಗೆ ರೋಡ್ ನಾಯಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಕೊಂಡು ಸೂರ್ಯ ಮೀನನ್ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇವ್ರಿಬ್ರು ಮಧ್ಯೆ ಕನಕ ಸಿಗಾಕೊಂಡು ತುಂಬಾನೇ ನೊಂದ್ಕೊಂಡು ಒದ್ದಾಡ್ತಿರ್ತಾಳೆ. ಈ ಕಡೆ ಗಂಡನ್ಗೂ ಸಪೋರ್ಟ್ ಮಾಡಕ್ಕಾಗದೆ, ಈ ಕಡೆ ಅಕ್ಕನ ಪರನು ನಿಲ್ಲೋದಕ್ಕಾಗದೆ ತುಂಬಾನೇ ನೊಂದ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಶೀಲಾ ಶಾಂತಿಗ್ ಫೋನ್ ಮಾಡಿ, ನಿಮ್ ಮಗ ಮನೆಗೆ ಬಂದು ಹೇಗೆಲ್ಲ ಮಾತಾಡ್ದ ಅಂತ ಗೊತ್ತಾ, ದುಡ್ಡೆಲ್ಲ ಕೊಡೋದಕ್ಕೆ ಹೇಳ್ದ ಅಂತ ಹೇಳಿ ರವಿ ವಾಸುದೇವ್ ಮನೆಗೆ ಹೋಗಿ ಜಗಳ ಆಡಿದ್ದನ್ನ ಹೇಳಿದಾಗ, ನಾನು ಅವ್ರ ಹತ್ರ ಮಾತಾಡ್ತೀನಿ ಬಿಡಿ ಬೀಗ್ರೆ ಅಂತ ಹೇಳಿ ಶಾಂತಿ ಕಾಲ್ ಕಟ್ ಮಾಡ್ತಾಳೆ. ಯಾಕೆ ಏನಾಯ್ತು ಅಂತ ಹೇಳಿ ರಂಗನಾಥ್ ಅವ್ರು ಬಂದು ಕೇಳಿದಾಗ, ಆ ರವಿ ಶ್ರುತಿ ಮನೆಗೆ ಹೋಗಿ ಜಗಳ ಮಾಡಿದಾನಂತೇರಿ, ಆ ನೀತು ರೆಸ್ಟೋರೆಂಟ್ ನ ಹಾಳು ಮಾಡಿದ್ದಕ್ಕೆ ಮತ್ತೆ ಅವಳು ಕಾಲ್ ಮುರಿದಿದ್ದಕ್ಕೆ 9 ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅಂತ ಕೇಳಿದಾನಂತೆ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ ಅಷ್ಟರಲ್ಲಿ ಮೀನಾ ಸೂರ್ಯ ಇಬ್ರು ಕೂಡ ಮನೆಗೆ ಬರ್ತಾರೆ. ನಂತರ ನೀವೇ ಅವ್ರ ಹತ್ರ ಮಾತಾಡ್ರಿ, ಈ ರೀತಿ ಎಲ್ಲ ಕೇಳಿದ್ರೆ ಅವ್ರ ಕೋಪ ಬರುತ್ತಾ ಇಲ್ವಾ, ಶ್ರುತಿ ಅವರಮ್ಮ ಫೋನ್ ಮಾಡಿ ನನ್ನ ಮೇಲೆ ರೇಗಾಡ್ತಾ ಇದ್ದಾರೆ ಅಂತ ಹೇಳಿ ಶಾಂತಿ ಹೇಳಿದಾಗ, ಸಕ್ರೆ ರವಿ ಕರೆಕ್ಟ್ ಆಗಿ ಮಾಡಿದಾನೆ, ಹೇಳ್ಬೇಕು ಅಂತಂದ್ರೆ ಆ ವಾಸುದೇವ ಮಾಡಿರೋ ಕೆಲಸಕ್ಕೆ ಕೋರ್ಟ್ಗೆ ಏನಾದ್ರೂ ಹೋಗಿ ಕೇಸ್ ಹಾಕಿದ್ರೆ ಅಲ್ಲೂ ಅವರು ಇದನ್ನೇ ಹೇಳ್ತಾ ಇದ್ದಿದ್ದು, ರವಿ ಏನಾದ್ರೂ ದುಡ್ಡು ಕೇಳಿ ಸುಮ್ಮನೆ ಬಿಟ್ಟಿದ್ದಾನೆ, ಆದ್ರೆ ಕೋರ್ಟ್ ಅಲ್ಲಿ ಜೈಲ್ಗೆ ಹಾಕಿರೋರು ಅಂತ ಹೇಳಿ ಸೂರ್ಯ ಹೆದರ್ಸ್ತಾನೆ. ಹೇ ಸುಮ್ಮನೆ ನಿಂತ್ಕೊಳ್ಳೋ, ಇವನೊಬ್ಬ ಏನೇನೋ ಮಾತಾಡ್ತಾನೆ, ರವಿಗೆ ನೀನೇನ ಐಡಿಯಾ ಕೊಟ್ಟಿರೋದು ಅಂತ ಹೇಳಿ ಶಾಂತಿ ಕೇಳಿದಾಗ, ಸಕ್ರೆ ಯಾಕೆ ಸಕ್ರೆ ಏನೇ ಆದ್ರೂ ಕೂಡ ನನ್ನ ಮೇಲೆ ಎತ್ತಾಕ್ತೀಯ ನೀನು, ಅವನು ನಾನೇ ಇದನ್ನೆಲ್ಲ ಮಾಡಿಸಿದ್ದು ಅಂತ ಫಸ್ಟ್ ಅನ್ಕೊಂಡಿರ್ಲಿಲ್ವಾ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಮೀನಾ, ಅತ್ತೆ ರವಿ ಕೇಳಿದ್ರಲ್ಲಿ ಏನ್ ತಪ್ಪಿದೆ, ಆ ನೀತದ್ದು ತಪ್ಪಿರ್ಬೋದು, ಆದ್ರೆ ಅದಕ್ಕೆ ಅಂತ ಹೋಟೆಲ್ಗೆ ಬೆಂಕಿ ಹಚ್ಚಿ ಅವಳು ಕಾಲ್ ಮುರಿದಾಕಿದ್ದು ತಪ್ಪಲ್ವಾ ಅತ್ತೆ, ಅದಕ್ಕೆ ಹುಡುಗಿಗೆ ದುಡ್ಡು ಕೊಡ್ಲೇಬೇಕಲ್ವಾ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಈ ವಿಷಯ ಕೋರ್ಟ್ ಹೋಗಿ ಅಲ್ಲಿ ದುಡ್ಡು ಕೊಡ್ಬೇಕು ಅಂತ ತೀರ್ಮಾನ ಆಗಿದ್ರೆ ಅದು ಬೇರೆ ವಿಷಯ ಆಗಿರ್ತಿತ್ತು, ಆದ್ರೆ ರವಿನೇ ಹೋಗಿ ಅವ್ರ ಮಾವನ ಹತ್ರ ಕೇಳಿರೋದು, ಹಾಗಿದ್ದಾಗ ರವಿ ಮೇಲೆ ಅವ್ರ ಮಾವ ಕೋಪ ಮಾಡ್ಕೊಳ್ಳೋದಿಲ್ವೇನೆ, ಶ್ರುತಿನ ಕೋಪ ಮಾಡ್ಕೊಳ್ಳೋದಿಲ್ವಾ, ಇಷ್ಟೆಲ್ಲ ಆದ್ಮೇಲೆ ಶ್ರುತಿ ಮನೆಗೆ ವಾಪಸ್ ಬರ್ತಾಳೇನೆ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆಗ ಶ್ರುತಿ ಅವ್ರ ಅಪ್ಪ ಮಾಡಿರೋದು ತುಂಬಾನೇ ದೊಡ್ಡ ತಪ್ಪು ಕಣೆ, ಆ ಮನುಷ್ಯನ ಬುದ್ಧಿನೇ ಅಷ್ಟು, ನಾನ್ ಸರ್ವಿಸಲ್ಲಿ ಇರ್ಬೇಕಾದ್ರೂ ಅವ್ನು ಹಿಂಗೆ ಮಾಡ್ತಾ ಇದ್ದ, ಪಾಪ ಒಂದು ಹುಡುಗಿ ಕಾಲನ್ನ ಮುರಿಯೋಷ್ಟು ಅವನಿಗೆ ಕ್ರೂರ ಬುದ್ಧಿ ಇದೆ, ಅವನೇನು ಅಂತ ಈಗಾದ್ರೂ ಅರ್ಥ ಮಾಡ್ಕೊ ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಹೇಳ್ತಾರೆ. ಅದಕ್ಕೆ ಅಪ್ಪಯ್ಯ ರವಿ ಹೋಗಿ ಅವನ ಹತ್ರ ಕಾಂಪನ್ಸೇಷನ್ ಕೇಳಿರೋದು ಸರಿನೇ, ಆ ವಾಸುದೇವ್ ಸರಿಯಾದನು ಅಲ್ಲ, ಅವ್ನು ದೊಡ್ಡ ಕುತಂತ್ರಿ ಅಪ್ಪ ಅಂತ ಹೇಳಿ ಸೂರ್ಯ ಬೈತಿರ್ತಾನೆ. ಆಗ ನೋಡೋ ಸೂರ್ಯ, ಆದ್ರೂ ಕೂಡ ರವಿ ಅಲ್ಲಿ ಹೋಗಿ ಅಂತ ಮಾತುಗಳನ್ನೆಲ್ಲ ಆಡ್ಬಾರ್ದಾಗಿತ್ತು ಕಣೋ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಏನಪ್ಪಯ್ಯ ನೀನು ಹಿಂಗೆ ಹೇಳ್ತಾ ಇದೀಯಾ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ, ನೋಡೋ ಇದರಲ್ಲಿ ರವಿ ಜೀವನ ಕೂಡ ಇದೆ, ರವಿ ಶ್ರುತಿ ಇಬ್ರು ಕೂಡ ಇದರಿಂದ ಇನ್ನೂ ದೂರ ಆಗ್ತಾರ ಕಣೋ, ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ, ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದೇ ನನ್ಗೆ ಅರ್ಥ ಆಗ್ತಿಲ್ಲ ಕಣೋ ಅಂತ ಹೇಳಿ ರಂಗನಾಥ್ ಅವ್ರು ಯೋಚನೆ ಮಾಡ್ತಿರ್ತಾರೆ. ಆಗ ಅಪ್ಪ ಇದೇನು ದೊಡ್ಡ ಮ್ಯಾಟ್ರೇ ಅಲ್ಲ, ಶ್ರುತಿ ರವಿ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಆಯ್ತಪ್ಪ ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಲೋ ಪೆಂಗ್ಯ, ಆ ಪೌಡ್ರು ನಿನ್ನ ಯಾಮಾರ್ಸೋದಲ್ಲ, ಅದಕ್ಕೆ ನೀನು ಅಡ್ಜಸ್ಟ್ ಮಾಡ್ಕೊಂಡು ಅವಳ ಜೊತೆ ಇರ್ತೀಯೇನೋ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ನಾನು ಯಾಕೋ ಅಡ್ಜಸ್ಟ್ ಮಾಡ್ಕೊಂಡು ಬದುಕಬೇಕು, ಅವಳು ನನಗೆ ಮೋಸ ಮಾಡೋಳು ಕಣೋ ಅಂತ ಹೇಳಿ ಮನೋಜ ಹೇಳಿದಾಗ, ನಿನಗೊಂದು ಕಾರಣ ಇದ್ಮೇಲೆ ಆ ಮೈಕು ಅವಳದೇ ಆದ ಒಂದು ಕಾರಣ ಇದ್ದೇ ಇರುತ್ತೆ ಕಣೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಈ ಎಲ್ಲಾ ಸಮಸ್ಯೆಗೂ ಆ ನೀತುನೇ ಕಾರಣ, ಅವಳು ಬಂದು ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಮೀನಾ ಹೇಳ್ತಿರುವಾಗ, ಸುಮ್ಮನೆ ಇರು ಮೀನಾ, ಮುಂಚೆನೆ ಅವಳು ಯಾರ ಮಾತನ್ನು ಕೇಳಲಿಲ್ಲ, ಇವಾಗ ಬೇರೆ ಕಾಲ್ ಮುರಿದಾಕಿದ್ದಾರೆ, ಈ ಜನ್ಮದಲ್ಲಿ ಅವಳು ಕ್ಷಮೆ ಕೇಳ್ತಾಳೆ ಅನ್ನೋ ನಂಬಿಕೆ ನನ್ಗಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಅಯ್ಯೋ ರೀ, ಹಿಂಗೆ ಆದ್ರೆ ನನ್ನ ಮಗನ ಜೀವನ ಏನಾಗುತ್ತೆ ರೀ, ನೀವಾದ್ರೂ ಸ್ವಲ್ಪ ರವಿ ಹತ್ರ ಮಾತಾಡ್ರಿ ಅಂತ ಹೇಳಿ ಶಾಂತಿ ಕೇಳ್ಕೊತಾಳೆ. ಏನ್ ಮಾಡೋದು ಶಾಂತಿ, ಇವಾಗ ರವಿ ಶ್ರುತಿ ಜೊತೆ ಜೀವನ ಮಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ ಶ್ರುತಿ ಇಷ್ಟೊಂದು ಆಟ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರುವಾಗ, ಹಾಗಿದ್ಮೇಲೆ ನೀವೇ ಹೋಗಿ ಶ್ರುತಿ ಹತ್ರ ಮಾತಾಡ್ರಿ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಅಲ್ಲ ಕಣೆ,
ಅವಳು ಇಷ್ಟಪಟ್ಟು ಮದುವೆ ಆಗಿರೋ ಗಂಡನ ಮಾತನ್ನೇ ಕೇಳ್ತಾ ಇಲ್ಲ ಅವಳು. ಆಮೇಲೆ ಅವ್ರ ಅಪ್ಪ ಅಮ್ಮ ಹೇಳಿದ ಮಾತನ್ನು ಕೇಳ್ತಾ ಇಲ್ಲ. ಅಂಥದ್ರಲ್ಲಿ ನಾನು ಹೇಳಿದ್ರೆ ಕೇಳ್ಬಿಡ್ತಾಳ? ಈ ಸಮಸ್ಯೆ ಬಗ್ಗೆ ಏನು ಮಾತಾಡಬೇಕು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರೋವಾಗ, ಅಪ್ಪಯ್ಯ ನಾನು ಬೇಕಾಗಿದ್ರೆ ರವಿ ಹತ್ರ ಮಾತಾಡ್ತೀನಿ, ಏನಾದರೂ ದಾರಿ ಇದೆಯಾ ಅಂತ ನೋಡ್ತೀನಪ್ಪಯ್ಯ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಚೆನ್ನಾಗಿದ್ದು ನಮ್ಮ ಕುಟುಂಬ ಈ ರೀತಿ ಒಡೆದೋಯ್ತಲ್ಲ, ಯಾರು ಕಣ್ ಬಿತ್ತೋ ಏನೋ. ಈ ಕಡೆ ಮನೋಜನ್ ಜೀವನನೂ ಹಿಂಗಾಗೋಯ್ತು, ಇನ್ನೊಂದು ಕಡೆ ರವಿ ಜೀವನ ಏನಾಗುತ್ತೆ ಅಂತಾನೆ ಅರ್ಥ ಆಗ್ತಿಲ್ಲ. ಆದ್ರೆ ಈ ಮನೇಲಿ ಇವಳೊಬ್ಳು ಮಾತ್ರ ಖುಷಿಯಾಗಿದ್ದಾಳೆ ಅಂತ ಹೇಳಿ ಶಾಂತಿ ಮೀನಾ ನೋಡ್ಕೊಂಡು ಹೇಳ್ತಿರೋವಾಗ, ಮೀನಮ್ಮ ಈ ಮನೇಲಿ ಒಬ್ಳು ಅಂತ ಸಕ್ರಮ್ನವ್ರು ನಿನ್ ಬಗ್ಗೆನ ಇಂಡೈರೆಕ್ಟ್ ಆಗಿ ಮಾತಾಡ್ತಾ ಇರೋದು ಅಂತ ಹೇಳಿ ಸೂರ್ಯ ಹೇಳಿದಾಗ, ಹೌದು ರೀ ಗೊತ್ತಾಗ್ತಿದೆ ಅಂತ ಮೀನಾ ಹೇಳ್ತಾಳೆ. ನಾನ್ ಯಾಕೋ ಇಂಡೈರೆಕ್ಟ್ ಆಗಿ ಹೇಳ್ಬೇಕು, ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಈ ಮನೇಲಿ ಇವಳು ಮಾತ್ರ ಖುಷಿಯಾಗಿರ್ಬೇಕು, ಇನ್ನೆಲ್ಲರೂ ಹಾಳಾಗೋಗ್ಬಿಡ್ಬೇಕು, ಇದೆಲ್ಲ ಇವಳು ಪ್ಲಾನೇ ಆಗಿರುತ್ತೆ ಅಂತ ಹೇಳಿ ಶಾಂತಿ ಮೀನನ್ ಬೈತಿರ್ತಾಳೆ. ಆಗ ಹೌದು ಅತ್ತೆ, ನಾನೇ ಎಲ್ಲದನ್ನು ಪ್ಲಾನ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಈ ಮನೆಯವರು ಖುಷಿಯಾಗಿರೋದು ನನ್ಗೆ ಇಷ್ಟ ಇಲ್ಲ ಅಲ್ವಾ, ಅದಕ್ಕೆ ನಾನೇ ಹಿಂಗ್ ಮಾಡ್ದೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಶಾಂತಿ ಶಾಕ್ ಆಗಿ, ಏನೇ ನೀನ್ ಹಿಂಗ್ ಮಾತಾಡ್ತಾ ಇದೀಯ ಅಂತ ಹೇಳಿ, ನೋಡ್ರಿ ಹೆಂಗ್ ಮಾತಾಡ್ತಾ ಇದ್ದಾಳೆ ಇವಳು ಅಂತ ಹೇಳಿ ಶಾಂತಿ ಹೇಳಿದಾಗ, ನೀನ್ ಹೇಳಿದಕ್ಕೆ ಅಲ್ವೇನೆ ಅವ್ಳು ಹೇಳಿದ್ದು, ನಿನಗ್ ಮಾತ್ರ ಯಾಕೆ ಕೋಪ ಬರುತ್ತೆ ಹೇಳು, ಈ ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದ್ರಲ್ಲಿ ಮೊದಲನೇ ಅವಳು ಅಂತಂದ್ರೆ ಅದು ಮೀನಾ ಕಣೆ ಅಂತ ಹೇಳಿ ರಂಗನಾಥ್ ಅವ್ರು ಬೈತಾರೆ. ಆಗ ಶಾಂತಿ, ಸರಿ ಆಯ್ತು ಬಿಡಿ, ಇದನ್ನೆಲ್ಲ ಪರಿಹಾರ ಮಾಡೋದಕ್ಕೆ ಅಂತ ಒಂದು ಪೂಜೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಿರುವಾಗ, ಏನೋ ಒಂದು ಮಾಡ್ಕೊಂಡು ಹೋಗು ಶಾಂತಿ ಅಂತ ಹೇಳಿ ರಂಗನಾಥ್ ಅವ್ರು ಅಲ್ಲಿಂದ ಹೋಗ್ತಾರೆ. ಹೌದಮ್ಮ, ಡೈವರ್ಸ್ ಬೇರೆ ಸಿಕ್ಕಿಲ್ಲ, ಸಾಲ ಬೇರೆ ಜಾಸ್ತಿ ಇದೆ, ನೀನ್ ಹೇಳ್ದಂಗೆ ಇದಕ್ಕೆ ಪೂಜೆ ಮಾಡಿಸ್ಲೇಬೇಕಮ್ಮ ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಲೋ ಪೆಂಗ್ಯ, ನಿನ್ಗಿರೋ ಸಮಸ್ಯೆಗೆ ಪೂಜೆ ಅಲ್ಲ ಕಣೋ, ಕುಂಭಾಭಿಷೇಕ ಮಾಡಿಸಿದ್ರು ಕೂಡ ಅದು ಸರಿಯಾಗೋದಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಇವಾಗ ನಿನ್ನ ಹತ್ರ ಯಾರಾದ್ರೂ ಕೇಳಿದ್ರನೋ ಹೋಗು ಅಂತ ಹೇಳಿ ಮನೋಜ ಕೋಪದಲ್ಲಿ ರೇಗಾಡ್ತಾನೆ. ಆಗ ಬನ್ರಿ ಹೋಗೋಣ ಅಂತ ಹೇಳ್ತಾ ಮೀನಾ ಸೂರ್ಯನ್ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಮನೋಜ ರೂಮಲ್ಲಿ ತನ್ನ ಲ್ಯಾಪ್ಟಾಪ್ ತಗೊಂಡು ನೋಡ್ತಿರೋವಾಗ ಅಷ್ಟರಲ್ಲಿ ರೋಹಿಣಿ ಪದೇ ಪದೇ ಫೋನ್ ಮಾಡ್ತಿರ್ತಾಳೆ. ಯಾಕೆ ಇವಳು ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾಳಲ್ಲ ಅಂತ ಹೇಳಿ ಮನೋಜ ಕೊನೆಗೆ ಕಾಲ್ ರಿಸೀವ್ ಮಾಡಿದಾಗ, ಮನೋಜ್, ಇವತ್ತು ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನಲ್ಲ, ಆಕಾಶದಲ್ಲಿ ಚಂದ್ರನೂ ಒಂಟಿಯಾಗಿದೆ, ನಾನು ಇಲ್ಲಿ ಒಂಟಿಯಾಗಿದ್ದೀನಿ, ಆದ್ರೆ ನಿಮ್ ನೆನಪು ಮಾತ್ರ ನನ್ನ ಮನಸ್ಸಲ್ಲಿ ಓಡಾಡ್ತಾ ಇದೆ ಗೊತ್ತಾ, ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತಾನೆ ಇಲ್ವಾ ಮನೋಜ್, ಜ್ಞಾಪಕ ಇದೆಯಾ, ಇದೇ ತರ ನಾವಿಬ್ರು ಸೇರಿ ಗಾರ್ಡನ್ ಅಲ್ಲಿ ಕುತ್ಕೊಂಡು ಚಂದ್ರನೇ ನೋಡ್ಕೊಂಡಿದ್ವಿ, ನೀವು ನನ್ನ ಹೆಗಲ್ ಮೇಲೆ ಮಲ್ಕೊಂಡಿದ್ರಿ, ನಾವು ತುಂಬಾ ಹೊತ್ತು ಮಾತಾಡ್ತಿದ್ವಿ, ಆಗ್ಲೂ ನೀವು ಹೇಳಿದ್ರಿ ಅಲ್ವಾ ಆ ಆಕಾಶ ಚಂದ್ರನ ತರ ನಾವ್ ಯಾವಾಗ್ಲೂ ಒಟ್ಟಿಗೆ ಇರಬೇಕು ಅಂತ. ಈಗ ಆ ಚಂದ್ರನ್ ನೋಡ್ಬೇಕಾದ್ರೆ ನನ್ಗೊಂದು ವಿಷಯ ಅರ್ಥ ಆಯ್ತು ಮನೋಜ್, ಆ ಚಂದ್ರ ಒಂಟಿಯಾಗಿರೋದ್ರಿಂದ ಒಂಟಿತನದಲ್ಲಿ ಏನೋ ಒಂದು ಸೈಲೆನ್ಸ್ ಇದೆ ಅಂತ, ಆ ನಿಶ್ಶಬ್ದವಾಗಿರೋ ಒಂಟಿತನ ನಮ್ಮನ್ನ ಸಾಯಿಸ್ತಾ ಇದೆ ಅಲ್ವಾ ಮನೋಜ್. ಆಮೇಲೆ ಇನ್ನೊಂದು ವಿಷಯ ಮನೋಜ್, ಆ ಚಂದ್ರನಿಗೂ ಗೊತ್ತಿದೆ ತಾನು ಒಂಟಿಯಾಗಿದ್ದೀನಿ ಅಂತ, ಆದ್ರೆ ಆ ಚಂದ್ರ ಅದಕ್ಕೋಸ್ಕರ ಅಂತ ಆಕಾಶದ ಮೇಲೆ ಕೋಪ ತೋರಿಸೋದಿಲ್ಲ ಅಲ್ವಾ, ಹಾಗೆ ತಾನು ಬರೋದನ್ನ ನಿಲ್ಸೋದು ಇಲ್ಲ. ಅದೇ ರೀತಿ ನಿಮ್ಮನ್ನ ನಾನು ತುಂಬಾನೇ ಇಷ್ಟಪಡ್ತಾ ಇದ್ದೀನಿ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು, ನಿಮ್ಮನ್ನ ನಾನು ಮರೆಯೋದಕ್ಕೆ ಆಗೋದೇ ಇಲ್ಲ ಮನೋಜ್. ಒಂದ್ ದಿವಸದಲ್ಲಿ ಎಷ್ಟು ಸಲ ನಾನು ಉಸಿರಾಡ್ತೀನೋ ಅಷ್ಟು ಸಲ ನಾನು ನಿಮ್ಮನ್ನ ಪ್ರೀತಿಸ್ತಾನೆ ಇರ್ತೀನಿ, ಐ ಲವ್ ಯು ಮನೋಜ್ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಇದನ್ನೆಲ್ಲ ಕೇಳಿ ಮನೋಜನ್ಗೆ ಕೋಪ ಬಂದು ಕಾಲ್ ಕಟ್ ಮಾಡಿ ಫೋನ್ ಅನ್ನ ಪಕ್ಕಕ್ಕೆ ಬಿಸಾಕ್ಬಿಡ್ತಾನೆ. ಆಗ ನಾನು ಫಸ್ಟ್ ಕಾಲ್ ಮಾಡಿದಾಗ ನೀನ್ ಕಾಲ್ ನ ರಿಸೀವೇ ಮಾಡ್ಲಿಲ್ಲ, ಆಮೇಲೆ ಕಾಲ್ ರಿಸೀವ್ ಮಾಡ್ಲೇ ಇಲ್ಲ ಅಂತ ನಾನು ಸುಮ್ಮನೆ ಇರದೆ ಮತ್ತೆ ನಿಮ್ಗೆ ಕಾಲ್ ಮಾಡ್ತಾನೆ ಇದ್ದೆ, ಕೊನೆಗೆ ನೀವು ನನ್ನ ಫೋನ್ ನ ರಿಸೀವ್ ಮಾಡಿದ್ರಿ. ಅದೇ ತರನೇ ನಾನು ಮಾತಾಡ್ಬೇಕಾದ್ರೆ ನೀವು ಮಾತಾಡ್ತಾನೆ ಇರ್ಲಿಲ್ಲ, ಆದ್ರೆ ನೀವು ಮಾತಾಡ್ತಿಲ್ಲ ಅಂತ ನಾನೇನು ನನ್ನ ಮಾತನ್ನ ನಿಲ್ಸೋದಿಲ್ಲ, ಖಂಡಿತ ಒಂದಲ್ಲ ಒಂದ್ ದಿವಸ ನೀವು ನನ್ನ ಹತ್ರ ಬರ್ಲೇಬೇಕು, ನೀವು ನನ್ನ ಮಾತಾಡಿಸ್ಲೇಬೇಕು ಅಂತ ಹೇಳ್ಕೊಂಡು ರೋಹಿಣಿ ಮನ್ಸಲ್ಲೇ ಖುಷಿ ಪಡ್ತಿರ್ತಾಳೆ. ಈ ಕಡೆ ರವಿ ತುಂಬಾನೇ ನೊಂದ್ಕೊಂಡು ಮನೆಗೆ ಬಂದು ಸೂರ್ಯನ ತಬ್ಕೊಂಡು, ಯಾರು ಏನೇ ಹೇಳಿದ್ರು ನಾನು ನಿನ್ನ ಮೇಲೆ ಅನುಮಾನ ಪಡಬಾರ್ದಾಗಿತ್ತು ಕಣೋ, ಸಾರಿ ಕಣೋ ಸೂರ್ಯ ಅಂತ ಹೇಳ್ತಿರುವಾಗ, ಹೋಗ್ಲಿ ಬಿಡೋ ರವಿಗಾನ್, ಇಷ್ಟಕ್ಕೆಲ್ಲ ಯಾಕೋ ಹಿಂಗೆಲ್ಲ ಕೇಳ್ತಾ ಇದೆಯಾ ಅಂತ ಹೇಳಿ ಸೂರ್ಯ ಕೂಡ ರವಿನ ತಬ್ಗೋತಾನೆ. ಆಗ ರವಿ ತಂದಿರೋ ಬ್ಯಾಗ್ ಅಲ್ಲಿ ಬಾಟಲ್ ಸೌಂಡ್ ಕೇಳಿಸುತ್ತೆ, ಅದನ್ನ ಕೇಳಿ ಮೀನಾ ಇಬ್ಬರನ್ನು ಗುರಾಯಿಸ್ತಿರ್ತಾಳೆ. ಆಗ ಅದು ಬಾಟ್ಲು ಅಂತ ಸೂರ್ಯ ಮೀನಾ ಇಬ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಆಗ ಸೂರ್ಯ ಕಣ್ಸನೆ ಮಾಡಿ ಇದದೇನಾ ಅಂತ ಕೇಳಿದಾಗ ರವಿ ಹೌದು ಅಂತ ಹೇಳ್ತಾನೆ. ನಂತರ ಲೋ ಸೂರ್ಯ, ಆಚೆಗೆ ಹೋಗೋಣ ಬಾರೋ ಅಂತ ಹೇಳಿ ರವಿ ಕರಿತಿರುವಾಗ, ಯಾಕೋ ಅಂತ ಸೂರ್ಯ ಕೇಳ್ತಾನೆ. ಮನ್ಸೇ ಸರಿ ಇಲ್ಲ ಕಣೋ, ಅದಕ್ಕೆ ಸ್ವಲ್ಪ ಮಾತಾಡ್ಬೇಕು ಅಂತ ರವಿ ಹೇಳ್ತಾನೆ. ಆಗ ಯಾಕೆ ರವಿ ಅವರೇ, ಮನ್ಸ್ ಸರಿ ಇಲ್ಲ ಅಂದ್ರೆ ರೂಮಲ್ಲಿ ಕುತ್ಕೊಂಡು ಮಾತಾಡ್ಬೋದಲ್ವಾ, ಅದಕ್ಕೆ ಯಾಕೆ ಆಚೆ ಹೋಗ್ಬೇಕು ಅಂತ ಮೀನಾ ಕೇಳಿದಾಗ, ಇಲ್ಲ ಅದಕ್ಕೆ ಅದು ಸುಮ್ಮನೆ ಫ್ರೀ ಆಗಿ ಗಾಳಿಲಿ ಮಾತಾಡೋಣ ಅಂತ ಅಷ್ಟೇನೆ, ಇಲ್ಲಿ ಮನೆ ಒಳಗಡೆ ತುಂಬಾ ಸೆಕೆ ಅಲ್ವಾ ಅಂತ ಹೇಳಿ ರವಿ ಹೇಳ್ತಿರುವಾಗ ಮೀನಾ ಇಬ್ಬರನ್ನು ಗುರಾಯಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ಮನೋಜ ಅಲ್ಲಿಗೆ ಬಂದು, ಲೋ ರವಿಗಾನ್, ಏನೋ ಇದು ಅಪ್ಪಿ, ಆ ನೀತು ರೆಸ್ಟೋರೆಂಟ್ ನ ಸುಟ್ಟಾಕಿದ್ದು ಮತ್ತೆ ಅವಳು ಕಾಲ್ ಮುರಿದಿದ್ದು ನಿಮ್ಮ ಮಾವ ಅಂತಲ್ಲೋ ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಹೌದು ಕಣೋ ಅಂತ ರವಿ ಹೇಳ್ತಾನೆ. ಅದು ಸರಿ ಕಣೋ, ಇವಾಗ ಏನ್ ನಿನ್ನ ಹೆಂಡತಿ ಮನೆಗೆ ಬರ್ತಾಳ ಅಂತ ಇಲ್ವೋ ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಅದೆಲ್ಲ ಫ್ರೀಯಾಗಿ ಮಾತಾಡೋಣ ಕಣೋ, ಬಾ ಆಚೆಗೆ ಹೋಗೋಣ ಅಂತ ಹೇಳಿ ರವಿ ಕರಿತಿರುವಾಗ, ಆಚೆಗೆ ಯಾಕೋ ನಮ್ ರೂಮಲ್ಲೇ ಮಾತಾಡೋಣ ಬಾರೋ ಅಂತ ಹೇಳ್ತಾ ಮನೋಜ ರವಿ ಹತ್ರ ಇರೋ ಬ್ಯಾಗ್ ಇಸ್ಕೊಂಡು ಒಳಗಡೆ ಹೋಗ್ತಾನೆ. ನಂತರ ಲೋ ಸೂರ್ಯ, ಬಾರೋ ಹೋಗೋಣ ಅಂತ ಹೇಳಿ ರವಿ ಕರಿತಿರುವಾಗ, ನೀನ್ ಹೋಗಪ್ಪ ನಾನು ಬರ್ತೀನಿ ಅಂತ ಸೂರ್ಯ ಹೇಳಿ ರವಿನ್ ಕಳಿಸ್ತಾನೆ. ಆಗ ಮೀನಾ ಕೋಪ ಮಾಡ್ಕೊಂಡು ಹೋಗ್ತಿರುವಾಗ, ಮೀನಮ್ಮ, ಅದು ರವಿ ಏನೋ ಮಾತಾಡ್ಬೇಕಂತೆ ಕಣೆ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಯಾಕೆ ಅದಿಲ್ಲೇ ಮಾತಾಡೋದಕ್ಕಾಗೋದಿಲ್ವಾ ಅಂತ ಮೀನಾ ಕೇಳ್ತಿರುವಾಗ, ಇಲ್ಲ ಕಣೆ ಅವ್ನು ಕರಿತಾ ಇದ್ದಾನೆ, ಅದು ಏನಾದ್ರೂ ಒಂದಿರುತ್ತಲ್ವೇನೆ ಅಣ್ಣ ತಮ್ಮಂದಿರದು ಪರ್ಸನಲ್ ವಿಷಯ, ಅದಕ್ಕೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ನಿಮ್ಮ ಅಣ್ಣ ತಮ್ಮಂದ್ರು ಮೂವರು ಸೇರ್ಕೊಂಡು ಪರ್ಸನಲ್ ಆಗಿ ಏನ್ ಮಾತಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಮೀನಾ ಹೇಳಿದಾಗ, ಕಂಡಿಡ್ಬಿಟ್ಟು ಆಗ್ಲಿ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಹೌದು, ಮತ್ತೆ ಅವ್ರು ತಗೊಂಡ್ ಬಂದಿರೋ ಬ್ಯಾಗ್ ಅಲ್ಲಿ ಸೌಂಡ್ ಕೇಳಿಸ್ತಲ್ಲ ಬಾಟಲ್ದು ಅಂತ ಹೇಳಿ ಮೀನಾ ಹೇಳ್ತಿರುವಾಗ, ಓ ಪರವಾಗಿಲ್ಲ ಮೀನಮ್ಮ, ಬಾಟಲ್ ಶಬ್ದನೇ ಕಂಡಿಡ್ಬಿಟ್ಯಾ, ತುಂಬಾ ಟ್ಯಾಲೆಂಟೆಡ್ ನೀನು ಅಂತ ಹೇಳಿ ಸೂರ್ಯ ಹೊಗಳ್ತಿರ್ತಾನೆ.
ಏನ್ ಮಾಡೋದು, ನಿಮ್ ಜೊತೆ ಸೇರ್ಕೊಂಡು ಆ ಬಾಟಲ್ ಶಬ್ದ ಹಾಗೆ ಆ ಬಾಟ್ಲಿಂದ ಬರೋ ಗಬ್ಬಾಸ್ನೇನೋ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅಯ್ಯೋ ಮೀನಾ, ಅದನ್ನ ಗಬ್ಬು ಅಂತೆಲ್ಲ ಹೇಳ್ಬಾರ್ದಮ್ಮ, ಬರೀ ವಾಸನೆ ಅಂತ ಹೇಳ್ಬೇಕಷ್ಟೇ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದ್ ನನ್ಗೆ ಗಬ್ಬಾಸ್ನೇನೆ, ಈಗೇನು ನೀವು ಹೋಗಿ ಕುಡಿಬೇಕಂತ ಹೇಳಿ ಮೀನಾ ಕೇಳ್ತಿರೋವಾಗ, ಮೀನಮ್ಮ ಪಾಪ ಕಣೆ ರವಿ, ಅವ್ನ ಮನ್ಸಿಗೆ ತುಂಬಾನೇ ನೋವಾಗಿರುತ್ತೆ, ಅದಕ್ಕೆ ತಗೊಂಡ್ ಬಂದಿದ್ದಾನೆ ಅಷ್ಟೇ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹೌದು, ನೀವು ಗಂಡಸರಿದ್ದೀರಲ್ಲ, ನಿಮ್ ಮನ್ಸಿಗೆ ನೋವಾದ್ರೆ ಸಾಕು ತಕ್ಷಣ ಕುಡಿಯೋದಕ್ಕೆ ಅಂತ ಹೋಗ್ಬಿಡ್ತೀರಾ, ಅದೇ ರೀತಿ ನಮಗೂ ಬೇಜಾರಾದಾಗ ನಾವೇನ್ರಿ ಮಾಡ್ಬೇಕು ಅಂತ ಹೇಳಿ ಮೀನಾ ಕೇಳ್ತಾಳೆ. ಆಗ ಸೂರ್ಯ ಮೀನನ್ನ ಪುಸ್ಲಾಯಿಸಿ ಅವಳನ್ನ ಒಪ್ಸಿ ಸೀದಾ ಮನೋಜನ್ ರೂಮ್ಗೆ ಹೋಗ್ತಾನೆ. ಈ ಕಡೆ 3 ಜನ ಕುತ್ಕೊಂಡು ಕುಡಿತಿರೋವಾಗ ಅವ್ರವ್ರ ಕಷ್ಟನ ಹೇಳ್ಕೊತಿರ್ತಾರೆ. ಆಗ ರೋಹಿಣಿ ತನ್ನ ಶೋರೂಮಿಗೆ ಬಂದು ತನಗೆ ಟಾರ್ಚರ್ ಕೊಡ್ತಿರೋದು, ಫೋನ್ ಮಾಡಿ ಹಿಂಸೆ ಕೊಡ್ತಿರೋದ್ರ ಬಗ್ಗೆ ಮನೋಜ ಹೇಳ್ಕೊಂಡು ತುಂಬಾನೇ ಫೀಲ್ ಮಾಡ್ಕೊತಿರ್ತಾನೆ. ಓಹೋ, ನಿನ್ನ ಈ ರೂಟಲ್ಲಿ ಜಂಟೆ ಮಾಡ್ಕೊಳ್ಳೋದಕ್ಕೆ ಆ ಪೌಡರ್ ಪ್ಲಾನ್ ಮಾಡ್ತಾ ಇದ್ದಾಳ, ತುಂಬಾ ಡೇಂಜರ್ ಕಣ ಅವಳು, ದೊಡ್ಡ ಕೇಡಿ ಅವಳು, ಹುಷಾರಾಗಿರೋ ಅಂತ ಹೇಳಿ ಸೂರ್ಯ ಮನೋಜನ್ ಹೇಳ್ತಿರ್ತಾನೆ. ಅಯ್ಯೋ, ಅವಳು ಮಾತಾಡೋದನ್ನ ಕೇಳಿಸ್ಕೊಳ್ಳೋದಕ್ಕೂ ಆಗ್ತಿಲ್ಲ ಕಣೋ, ಅವಳ ಹತ್ರ ಮಾತಾಡೋದಕ್ಕೂ ಆಗ್ತಿಲ್ಲ, ಹಿಂಸೆ ಆಗ್ತಿದೆ, ನನ್ಗಂತೂ ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ಳೋದಕ್ಕೂ ಆಗಲ್ಲ, ಅವಳ ಜೊತೆ ಜೀವನ ಮಾಡೋದಕ್ಕೂ ಆಗೋದಿಲ್ಲ ಅಂತ ಹೇಳ್ಕೊಂಡು ಮನೋಜ ಹಾಗೆ ನಿದ್ದೆ ಮಾಡ್ಬಿಡ್ತಾನೆ. ಆಗ ರವಿ ಶ್ರುತಿ ಬಗ್ಗೆ ಹೇಳ್ಕೊಂಡು ಅಳ್ತಿರೋವಾಗ ಸೂರ್ಯ ರವಿಗೆ ಸಮಾಧಾನ ಮಾಡಿ, ಅಪ್ಪಯ್ಯನ ಹತ್ರ ಮಾತಾಡಿ ಹೇಗೋ ಸಮಾಧಾನ ಮಾಡ್ಸೋಣ ಕಣೋ, ಆದಷ್ಟು ಬೇಗ ಮೈಕ್ನ ಮನೆ ಕರ್ಕೊಂಡು ಬಂದ್ಬಿಡೋಣ, ನೀನೇನು ಟೆನ್ಷನ್ ತಗೋಬೇಡ ಅಂತ ಹೇಳಿ ಅವನಿಗೂ ಸಮಾಧಾನ ಮಾಡ್ತಿರ್ತಾನೆ. ಈ ಕಡೆ ಬೆಳಗ್ಗೆನೆ ಸೂರ್ಯ ಟ್ರಿಪ್ಗೆ ಅಂತ ಹೊರಗಡೆ ಬಂದ್ಬಿಟ್ಟಿರ್ತಾನೆ. ಆಗ ರವಿ ಸೂರ್ಯನ್ಗೆ ಫೋನ್ ಮಾಡಿ, ನೀನ್ ಎಲ್ಲಿದ್ಯೋ ಅಲ್ಲೇ ಇರೋ ಸೂರ್ಯ, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಸೂರ್ಯನ್ಗೋಸ್ಕರ ಅಂತ ಒಂದು ಸ್ಪೆಷಲ್ ಅಡಿಗೆನ ರೆಡಿ ಮಾಡ್ಕೊಂಡು ತಂದ್ಕೊಡ್ತಾನೆ. ಯಾಕೋ ಇದೆಲ್ಲ ರವಿ ಅಂತ ಸೂರ್ಯ ಕೇಳ್ತಿರುವಾಗ, ನಾನು ಮಾಡಿರೋದಕ್ಕೆ ನನಗೆ ತುಂಬಾನೇ ನೋವಾಗ್ತಿದೆ ಕಣೋ, ನಿನ್ ಮೇಲೆ ನಾನು ಅನುಮಾನ ಪಡಬಾರ್ದಾಗಿತ್ತು, ಆ ಗಿಲ್ಟ್ ಫೀಲ್ ನನ್ಗೆ ಆಗ್ತಿದೆ ಕಣೋ ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಹೋಗ್ಲಿ ಬಿಡೋ ರವಿಗಾನ್, ಮನೋಜ ನನ್ ಗಂಡ ಆಗಿದ್ರು ಕೂಡ ಯಾವತ್ತೂ ಅವನು ಅಣ್ಣನ ತರ ನಡ್ಕೊಂಡೇ ಇಲ್ಲ, ನನ್ನ ಪ್ರೀತಿಯಿಂದ ಕೂಡ ನೋಡಿಲ್ಲ, ಆದ್ರೆ ಅಪ್ಪಯ್ಯ ಆದ್ಮೇಲೆ ನೀನೇ ಕಣೋ ನನ್ನ ನಂಬಿದ್ದು ನನಗೆ ಸಪೋರ್ಟ್ ಆಗಿ ನಿಂತಿದ್ದು, ಆದ್ರೆ ನೀನ್ ನನ್ನ ಆ ರೀತಿ ಎಲ್ಲ ಕೇಳ್ದಲ್ಲ, ಅದಕ್ಕೆ ಸ್ವಲ್ಪ ನೋವಾಯ್ತು ಅಷ್ಟೇನೆ, ಅದೆಲ್ಲ ಮರ್ತೋಗ್ಬಿಟ್ಟೆ ಕಣೋ ಬಿಡೋ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಲೋ ಸೂರ್ಯ, ನೋಡು, ನಾನು ನಿನ್ಗೋಸ್ಕರ ಅಂತ ಇದನ್ನ ಮಾಡ್ಕೊಂಡು ಬಂದಿದ್ದೀನಿ, ಇದನ್ನ ನೀನ್ ತಿಂದೆ ಅಂತಂದ್ರೆ ನೀನ್ ನನ್ನ ಕ್ಷಮಿಸಿದ್ಯಾ ಅಂತ ಅರ್ಥ ಕಣೋ ಅಂತ ಹೇಳಿ ರವಿ ಹೇಳ್ತಿರೋವಾಗ, ಲೋ ರವಿ, ನಾನು ಅಷ್ಟ್ರ ಮಟ್ಟಿಗೆಲ್ಲ ಯೋಚನೆ ಮಾಡಿಲ್ಲ ಕಣೋ, ನೀನ್ ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ಬೇಡ, ನೆಕ್ಸ್ಟ್ ಜನ್ಮ ನಮ್ಗೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಇದ್ರೂ ಕೂಡ ನಾವಿಬ್ರು ಅಣ್ಣ ತಮ್ಮಂದಿರಾಗ ಹುಡ್ತೀವೋ ಇಲ್ವೋ ಗೊತ್ತಿಲ್ಲ ಕಣೋ, ಆದ್ರೆ ಈಗಿರೋ ಜೀವನನ ಖುಷಿಯಾಗಿ ಕಳಿಬೇಕು ಅಷ್ಟೇ ಕಣೋ ಅಂತ ಹೇಳ್ಕೊಂಡು ಸೂರ್ಯ ಹೇಳ್ತಾನೆ. ಹಂಗಿದ್ರೆ ನಿನ್ಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ ಅಂತ ಹೇಳಿ ರವಿ ಕೇಳ್ತಿರೋವಾಗ, ಲೋ ಇಲ್ಲ ಕಣೋ, ಕೋಪ ಅಲ್ಲ ಏನು ಇಲ್ಲ ಅಂತ ಹೇಳಿದ್ನಲ್ಲ, ನೀನು ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡಲ್ಲ, ನನ್ಗೆ ಅಷ್ಟೇ ಸಾಕು ಅಂತ ಸೂರ್ಯ ಹೇಳಿ ರವಿನ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ಕೊಡ್ತಾನೆ. ಈ ಕಡೆ ಕುಸುಮ ಅವರು ಮೀನಾಗ್ ಫೋನ್ ಮಾಡಿ ಮನೆಗೆ ಕರ್ಸಿರ್ತಾರೆ. ಆಗ ಮೀನಾ ಮನೆಗೆ ಬಂದು, ಯಾಕಮ್ಮ ಫೋನ್ ಮಾಡಿ ಕರೆದಿದ್ದು ಅಂತ ಕೇಳ್ತಿರೋವಾಗ, ಕನಕ ಮನೆಗೆ ಬಂದಿದ್ದಾಳೆ ಕಣೆ, ಮನೆಗೆ ಬಂದಾಗಿಂದ ಅವಳು ಏನು ಮಾತಾಡದೆ ಸೈಲೆಂಟ್ ಆಗೇ ಇದ್ದಾಳೆ, ಸರಿಯಾಗಿ ಊಟನೂ ಮಾಡ್ತಿಲ್ಲ, ಮಾತು ಆಡ್ತಿಲ್ಲ ಕಣೆ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರೆ. ಯಾಕಮ್ಮ ಏನಾಯ್ತು ಅಂತ ಮೀನಾ ಕೇಳಿದಾಗ, ಅವಳು ಹೇಳಿದ್ರೆ ತಾನೇ ನನ್ಗೇನಾದ್ರೂ ಗೊತ್ತಾಗೋದಕ್ಕೆ, ನಾನು ಎಷ್ಟೋ ಸಲ ಕೇಳಿ ನೋಡ್ದೆ, ಆದ್ರೆ ಅವಳೇನು ಉತ್ತರನೇ ಕೊಡ್ತಿಲ್ಲ ಕಣೆ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರೆ. ಆಗ ಅವಳು ಎಲ್ಲಿದ್ದಾಳೆ ಅಂತ ಮೀನಾ ಕೇಳ್ತಿರೋವಾಗ, ರೂಮಲ್ಲಿ ಇದ್ದಾಳೆ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರೆ. ಆಗ ಮೀನಾ ಕನಕನ ನೋಡೋದಕ್ಕೆ ಅಂತ ರೂಮ್ಗೆ ಹೋಗಿ ಕನಕ ಅಂತ ಕರೆದಾಗ ಮಲ್ಗಿರೋ ಕನಕ ಎದ್ದು ಕೂತ್ಕೊಂಡು ಬಾ ಅಕ್ಕ ಅಂತ ಕರೀತಾಳೆ. ಆಗ ಕನಕನ ಪರಿಸ್ಥಿತಿ ನೋಡಿ ಮೀನಾಗೆ ಭಯ ಶುರುವಾಗುತ್ತೆ. ಏ ಕನಕ, ಏನೇ ಆಯ್ತು ನಿನ್ಗೆ, ಯಾಕೆ ಹಿಂಗಿದ್ಯಾ, ಹುಷಾರಿಲ್ವೇನೆ ನಿನ್ಗೆ, ಆಸ್ಪತ್ರೆಗೆ ಹೋಗೋಣ ಬಾ ಅಂತ ಹೇಳಿ ಮೀನಾ ವಿಚಾರಿಸ್ತಿರುವಾಗ, ಹಾಗೇನು ಇಲ್ಲ ಅಕ್ಕ, ಸರಿಯಾಗಿ ನಿದ್ದೆ ಮಾಡಿಲ್ಲ ಅಷ್ಟೇನೆ, ಅದಕ್ಕೆ ಈ ರೀತಿ ಇದ್ದೀನಿ ಅಂತ ಹೇಳಿ ಕನಕ ಹೇಳ್ತಾಳೆ. ಏನು ನಿದ್ದೆ ಮಾಡಿಲ್ಲ ಅಂತಂದ್ರೆ ಮುಖ ಈ ರೀತಿ ಇರುತ್ತೇನೆ, ನೋಡು ಏನಾಯ್ತು ಅಂತ ಮೊದಲು ಹೇಳು ಅಂತ ಹೇಳಿ ಮೀನಾ ಕೇಳ್ತಿರೋವಾಗ, ಅಕ್ಕ ಅದೆಲ್ಲ ಏನು ಇಲ್ಲ ಅಕ್ಕ, ನಾನು ಚೆನ್ನಾಗಿ ಇದ್ದೀನಿ ಅಂತ ಹೇಳಿ ಕನಕ ಸುಳ್ಳು ಹೇಳ್ತಾ ಇರ್ತಾಳೆ. ನೋಡು ಕನಕ ಏನಾಯ್ತು ಅಂತ ಹೇಳು ಅಂತ ಹೇಳಿ ಮೀನಾ ಫೋರ್ಸ್ ಮಾಡಿ ಕೇಳ್ತಿರೋವಾಗ ಕನಕ ಏನು ಇಲ್ಲ ಅಂತಾನೆ ಹೇಳ್ತಿರ್ತಾಳೆ. ಆಗ ಸಡನ್ ಆಗಿ ಕನಕನ ಕೈಯಲ್ಲಿ ಗಾಯ ಆಗಿರೋದನ್ನ ಮೀನಾ ನೋಡ್ಬಿಡ್ತಾಳೆ. ಏನೇ ಇದು, ಕೈಗೆ ಬ್ಯಾಂಡೇಜ್ ಸುತ್ಕೊಂಡಿದ್ಯಾ, ಏನೇ ಆಯ್ತು ಅಂತ ಮೀನಾ ಭಯದಲ್ಲಿ ಕೇಳ್ತಿರೋವಾಗ, ಅಕ್ಕ ಅದು ಗಾಯ ಆಯ್ತು ಅಷ್ಟೇ ಅಕ್ಕ, ಅದು ಚಿಕ್ಕದಾಗಿ ಅಂತ ಹೇಳಿ ಕನಕ ಹೇಳ್ತಾಳೆ. ನಿನ್ ಕೈಗೆ ಇಷ್ಟೊಂದು ದೊಡ್ಡ ಗಾಯ ಆಗಿದೆ, ನಿನ್ ಮುಖ ಬೇರೆ ಈ ರೀತಿ ಊದ್ಕೊಂಡಿದೆ, ಹೇಳೆ ಏನಾಯ್ತು ಅಂತ ಹೇಳಿ ಮೀನಾ ಫೋರ್ಸ್ ಮಾಡಿ ಕೇಳ್ತಾಳೆ. ಆಗ ಕನಕ ಅಳೋದಕ್ಕೆ ಅಂತ ಶುರು ಮಾಡಿದಾಗ, ಏ ಕನಕ ಏನೇ ಆಯ್ತು ಅಂತ ಹೇಳಿ ಮೀನಾ ಕೇಳ್ತಾನೆ ಇರ್ತಾಳೆ. ಆಗ ಕನಕ ಹೋಗಿ ಮೀನನ್ ತಬ್ಕೊಂಡು ತುಂಬಾನೇ ಅಳ್ತಿರ್ತಾಳೆ. ಹಾಗೆ ಅರುಣ್ ತನ್ನ ಕೊಟ್ಟಿರೋ ಚಿತ್ರಹಿಂಸೆ ಬಗ್ಗೆ ಕನಕ ಮೀನಾ ಹತ್ರ ಹೇಳ್ತಾ, ಭಾವನ್ ಬಗ್ಗೆ ನಾನು ಸಪೋರ್ಟ್ ಮಾಡ್ಕೊಂಡು ಮಾತಾಡಿದಕ್ಕೆ ಅವ್ರು ನನ್ನ ಹೊಡೆದು ತಳ್ಬಿಟ್ರು ಅಕ್ಕ, ಆವಾಗ ನನ್ನ ಕೈಗೂ ಏಟಾಯ್ತು ತಲೆಗೂ ಏಟಾಯ್ತು ಅಂತ ಹೇಳಿ ಕನಕ ಹೇಳ್ತಿರ್ತಾಳೆ. ಹಾಗೆ ಇನ್ಮೇಲೆ ಭಾವನ್ಗೆ ಏನಾದ್ರು ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರೆ ನಿನ್ನ ಸಾಯ್ಸಾಕ್ಬಿಡ್ತೀನಿ ಅಂತ ನನ್ಗೆ ವಾರ್ನಿಂಗ್ ಕೊಟ್ರು ಅಕ್ಕ ಅಂತ ಎಲ್ಲಾ ವಿಷಯನೂ ಹೇಳ್ಕೊಂಡು ಕನಕ ಮೀನಾ ಹತ್ರ ಅಳ್ತಿರ್ತಾಳೆ. ನಂತರ ಅಕ್ಕ, ಭಾವ ತುಂಬಾ ಸಲ ಹೇಳಿದ್ರು ಅರುಣ್ ಸರಿ ಇಲ್ಲ ಅಂತ, ಆದ್ರೆ ಭಾವನ್ ಮಾತು ಕೇಳ್ದೆ ನಾನು ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಕ್ಕ, ಅರುಣ್ ಜೊತೆ ಮದ್ವೆ ಮಾಡ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡಿದೆ ಅಂತ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ. ನೆನ್ನೆ ನನ್ಗೆ ಹುಷಾರಿರ್ಲಿಲ್ಲ ಅಕ್ಕ, ನನ್ನ ಕೈಲಿ ಅಡಿಗೆ ಮಾಡೋಕ್ ಆಗ್ತಿಲ್ಲ ಅಂತ ನಾನೇನು ಅಡಿಗೆ ಮಾಡಿರ್ಲಿಲ್ಲ, ಆದ್ರೆ ಅವ್ರು ನೋಡಿದ್ರೆ ಡ್ಯೂಟಿಯಿಂದ ಬಂದ್ಮೇಲೆ ಅಡಿಗೆ ಯಾಕೆ ಮಾಡಿಲ್ಲ ಅಂತ ಮತ್ತೆ ನನ್ಗೆ ಹೊಡೆದ್ರಕ್ಕ, ಎಲ್ಲ ನಂದೇ ತಪ್ಪು. ಇವಾಗ ಕೂಡ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿಲ್ಲ, ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಇಲ್ಲಿಗೆ ಬಂದಿದ್ದೀನಕ್ಕ, ಎಲ್ಲ ನಂದೇ ತಪ್ಪು. ಭಾವನ್ ಮಾತು ಕೇಳ್ದೆ ಅವ್ರನ್ನ ಮದ್ವೆ ಮಾಡ್ಕೊಂಡೆ, ಅದಕ್ಕೆ ನನ್ಗಿಂತದ್ದೆಲ್ಲ ಆಗ್ಲೇಬೇಕಾಗಿತ್ತು ಅಂತ ಹೇಳ್ಕೊಂಡು ಕನಕ ತಲೆ ಚಿಚ್ಕೊಂಡು ಅಳ್ತಾ ಇರ್ತಾಳೆ. ಆಗ ಕನಕನ ಪರಿಸ್ಥಿತಿ ನೋಡಿ ಮೀನಾ ಕೂಡ ಕಣ್ಣೀರಾಗ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆಯ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.